ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ಇಂದಿನ ವಿಷಯ ಭಾರತ ಮತ್ತು ಭಾರತೀಯರು. ಭಾರತ ನಮ್ಮ ದೇಶ, ಭಾರತೀಯರು ನನ್ನ ಫೆಲೋ ಸಿಟಿಸನ್ಸ್. ಈ ಎಪಿಸೋಡಲ್ಲಿ ಭಾರತೀಯರನ್ನು ನಾನು ಒಂದು ಏಜ್ ಬ್ಯಾಂಡ್ ಮತ್ತು ಅದರಲ್ಲಿರೋ ಜನಸಂಖ್ಯೆಗಳ ಕುರಿತು ನಿಮ್ಮ ಜೊತೆ ಕೆಲವು ಅನಿಸಿಕೆಗಳನ್ನು ಹಂಚ್ಕೊತೀನಿ. ನನ್ನ ಪ್ರಕಾರ ಈ ಒಂದು ಸಬ್ಜೆಕ್ಟೇನೇ ಒಂದು 3 ಎಪಿಸೋಡಲ್ಲಾದ್ರೆ ಬಂದೇ ಬರುತ್ತೆ. ಸೊ ದಯವಿಟ್ಟು 3 ಎಪಿಸೋಡ್ನ ಒಂದಾದ ಮೇಲೆ ಒಂದಂಗೆ ತಪ್ಪದೇ ನೋಡಿ. ಆವಾಗ ನಿಮಗೆ ನನ್ನ ಅನಿಸಿಕೆಯ ಪೂರ್ತಿ ಸ್ವರೂಪ ನಿಮಗೆ ಬರುತ್ತೆ. ಭಾರತದ ಜನಸಂಖ್ಯೆ ಅಂದಾಜು 147 ಕೋಟಿ ಅಂತ ಹೇಳ್ತಾರೆ. ಅದು ಬೆಳೀತಾನೇ ಇದೆ. ನಮ್ಮ ದೇಶದ ಎಷ್ಟೋ ತೊಂದರೆಗಳ, ನಮ್ಮ ದೇಶದ ಎಷ್ಟೋ ಸಮಸ್ಯೆಗಳಲ್ಲಿ ಜನಸಂಖ್ಯೆ ಕೂಡ ಒಂದು. ಜಾಗ ಇರೋದೇ ಅಷ್ಟು, ಜನಸಂಖ್ಯೆ ಬೆಳೀತಾ ಇದೆ, ಹುಟ್ಟು ಜಾಸ್ತಿ, ಮರಣ ಕಮ್ಮಿ ನಂಬರ್ಗಳಲ್ಲಾಗ್ತಾ ಇದೆ. ಅಂದರೆ ನಾನು ಮರಣನೂ ಜಾಸ್ತಿ ಆಗಬೇಕು ಅಂತ ಹೇಳ್ತಿಲ್ಲ, ಇರೋ ವಿಚಾರ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಅಷ್ಟೇನೆ. ನಮ್ಮ ಜನರನ್ನು ಒಂದು ಏಜ್ ಬ್ಯಾಂಡಲ್ಲಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಆ ಏಜ್ ಬ್ಯಾಂಡ್ ಮೂಲಕ ಜನಗಳನ್ನು ಪರಿಚಯ ಪಡಿಸೋದಕ್ಕೆ ಇಷ್ಟಪಡ್ತೀನಿ. 0 to 5 years ಅಂದರೆ ನಾವು ಟಾಡ್ಲರ್ಸ್ ಅಂತ ಅನ್ಬೋದು, ಪುಟಾಣಿ ಅಂತ ನಮ್ಮ ಭಾಷೆಯಲ್ಲೇ ಅಂದ್ಕೊಳ್ಬೋದು. ಇವರೇನೇ ಸುಮಾರು 15 ಕೋಟಿಯಷ್ಟು ಜನ ಇದ್ದಾರೆ. 5 ರಿಂದ 15 ತನಕ, 15 ವರ್ಷದ ತನಕ ಯಾರನ್ನು ನಾವು ಈಗಿನ ಇದರಲ್ಲಿ ಆಲ್ಫಾ ಕಿಡ್ಸ್ ಅಂತಂತೀವಿ, ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮಕ್ಕಳು ಅಂತಂತೀವಿ. ಯಾರು ಸ್ಕೂಲಿಂಗ್ ಇಯರ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರಲ್ಲ ಅವ್ರುಗಳೇ ಸುಮಾರು 22 ಕೋಟಿಯಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಇನ್ನು 15 ನಿಂದ 25 ವರ್ಷದ ತನಕ ಯಾರನ್ನು ನಾವು ಜೆನ್ ಝಿ ಅಂತ ಗುರ್ತಿಡಿತೀವಲ್ಲ, ಅವರು ಸುಮಾರು 32 ಕೋಟಿ ಇದ್ದಾರೆ. ಇನ್ನು 25 ರಿಂದ 30 ವರ್ಷ ತನಕ ಅಂದರೆ ಈ 5 ವರ್ಷದಲ್ಲಿ ತಮ್ಮ ಜೀವನದ ದಾರಿನ ಒಂದು ಡಿಸೈಡಿಂಗ್ ಮಾಡ್ಕೊಳ್ಳೋವಂಥ ಜನ ವರ್ಗ, ಅವರೇ ಒಂದು 20 ಕೋಟಿ ಜನ ಇದ್ದಾರೆ. ಇನ್ನು 30 ರಿಂದ 50 ವರ್ಷದ ತನಕ ಅಂತ ನಾವು ನೋಡಿದ್ರೆ ಯಾರನ್ನು ನಾವು ಜವಾಬ್ದಾರಿ ಹೊರೋ ಜನಗಳು ಅಂತ ನಾವು ಅಂದ್ಕೊತೀವಿ, ನಮ್ಮ ದೇಶದಲ್ಲಿ ಅವರೇ ಒಂದು 35 ಕೋಟಿ ಜನ ಇದ್ದಾರೆ. 50 ರಿಂದ 70 ವರ್ಷದ ತನಕ ಅಂದರೆ ಫಾರ್ಮಲಿ ಅಲ್ಲ, ರಿಟೈರ್ ಆಗಿದ್ರೂ ಇನ್ನು ಶಕ್ತಿ ಇದೆ, ಇನ್ನು ಏನಾದರೂ ಮಾಡಬೇಕು ಅಂತನ್ನೋ ಒಂದು ಹಂಬಲ ಇರುವಂಥವ್ರೇನೆ ಸುಮಾರು 20 ಕೋಟಿ ಜನ ಇರ್ತಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟು ಅಂದರೆ ತಮ್ಮ ಜೀವನದ ಕಂಪ್ಲೀಷನ್ ಸ್ಟೇಜಲ್ಲಿ ಅಂತಂತೀವಿ, ಆ ಸ್ಟೇಜಲ್ಲಿರುವಂಥ ಜನ ನಮ್ಮ ದೇಶದಲ್ಲಿ ಸುಮಾರು 1 ಕೋಟಿ ಜನ ಇದ್ದಾರೆ. ಮತ್ತೊಮ್ಮೆ ಕ್ವಿಕ್ಕಾಗಿ ನಾವು ಕವರ್ ಮಾಡಬೇಕು ಅಂತಂದರೆ 0 to 5 15 ಕೋಟಿ, 5 to 15 ಸುಮಾರು 22 ಕೋಟಿ, 15 to 20 ಸುಮಾರು 30 ಕೋಟಿ, 30 to 50 ಇನ್ನೊಂದು 30 ಕೋಟಿ, 50 to 70 ಒಂದು 20 ಕೋಟಿ, ಮತ್ತು 70 ವರ್ಷಕ್ಕೂ ಮೇಲ್ಪಟ್ಟು 1 ಕೋಟಿ ಜನ ಇದ್ದಾರೆ. ಯಾವುದೇ ಸರ್ಕಾರ ಆಗಲಿ ತಮ್ಮ ಯೋಜನೆಗಳನ್ನು ರೂಪಿಸಬೇಕಾದ್ರೆ ಐಡಿಯಲಿ ಈ ಏಜ್ ಸ್ಪೆಸಿಫಿಕ್ಗೆ ರೂಪಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈ ಪ್ರತಿಯೊಂದು ನಾನು ಏಜ್ ಬ್ಯಾಂಡ್ ಏನು ಕೊಟ್ಟಿದ್ದೀನಿ, ಆ ಏಜ್ ಬ್ಯಾಂಡಲ್ಲಿರೋರಿಗೆ
ಅವರದೇ ಆದ ಅವಕಾಶಗಳಿವೆ, ಅವರದೇ ಆದ ಚಾಲೆಂಜ್ಗಳು ಇದೆ. ಆದರೆ ಅಟ್ಲೀಸ್ಟ್ ನನ್ನ ಪ್ರಕಾರ ನಮ್ಮ ಯೋಜನೆಗಳು ಈ ಏಜ್ ಸ್ಪೆಸಿಫಿಕ್ ಇಲ್ಲ. ಒಂದು ಜನರಲಿ ಎಲ್ಲರಿಗೂ ಅನ್ವಯ ಆಗೋ ಹಾಗೆ ಒಂದಷ್ಟು ಯೋಜನೆಗಳು ಹಾಕ್ಕೊಂಡ್ಬಿಡ್ತಾರೆ. ಯಥಾ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಸಫಲ ಆಗಿದೆ, ಎಷ್ಟು ಜನರನ್ನು ತಲುಪಿದೆ, ಎಷ್ಟು ಜನ ಅದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ, ದೇವರಿಗೆ ಪ್ರೀತಿ. ಸೊ ಯಾವುದು ನಮ್ಮ ಕೈನಲ್ಲಿ ಇಲ್ವೋ ಅವುಗಳ ಬಗ್ಗೆ ನಾನು ಯೋಚನೆ ಮಾಡೋದೂ ಇಲ್ಲ. ಜನಗಳಿಗೂ ಅದೇ ಹೇಳ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆದರೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಏನು ಮಾಡ್ಬೋದು ಈ ಏಜ್ ಬ್ಯಾಂಡ್ಗಳಿಗೆ? ಬಹುಶಃ ನಮ್ಮ ಮನೆಗಳಲ್ಲಿ ಈ ಏಜ್ ಬ್ಯಾಂಡಲ್ಲಿರೋರು ಕೆಲವಾದರೂ ಇದ್ದೇ ಇರ್ತಾರೆ. ಅವರುಗಳಿಗೆ ನಾವು ಏನು ಮಾಡ್ಬೋದು, ಅವರ ಜೀವನನ ನಾವು ಒಂದು ಒಳ್ಳೆಯ ರೀತಿ ರೂಪಿಸೋಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಕೆಲವು ಹಂಚಿಕೆನ ಮುಂಚೆ ಹೇಳ್ದಂಗೆ ಒಂದು 2-3 ಸಂಚಿಕೆ ಮೂಲಕ ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮೊದಲನೇದಾಗಿ 0 to 5 ತಗೊಳ್ಳೋಣ. ಪುಟಾಣಿಗಳು, ಚಿಕ್ಕ ಮಕ್ಕಳು, ಬಹುಶಃ ಪ್ರಪಂಚದ ಅರಿವು ಅವರಿಗೆ ಇಲ್ಲವೇ ಇಲ್ಲ. ಸಕ್ಸಸ್ ಏನು, ಫೇಲ್ಯೂರ್ ಏನು, ಸಾಧನೆ ಏನು, ಏನೂ ತಿಳಿಯದ ಮುಗ್ಧ ಮನಸ್ಸು. ಒಂದು ಥರ ನೋಡಿದ್ರೆ ಜೀವನದ ಬೆಸ್ಟ್ ಫೇಸ್ ಅದೇ ಅಂತ ಅನಿಸುತ್ತೆ ನನಗೆ. ನಿಮ್ಮ ಮನೆಗಳಲ್ಲೂ ಈ ವಯಸ್ಸಿನವ್ರು ಇದ್ದಾರಾ? ಇದ್ದರೆ ಈ ನನ್ನ ಕೆಲವು ಸಜೆಷನ್ಸಿಂದ ಅವ್ರಿಗೇನಾದರೂ ನೀವು ಅನುಕೂಲ ಆಗೋ ಹಾಗೆ ಮಾಡ್ಕೊಳ್ಬಹುದು ಅಂತ ಅನಿಸಿದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಅದರ ತೃಪ್ತಿನ ನೀವು ಮುಂದಿನ ದಿವಸಗಳಲ್ಲಿ ಕಾಣ್ತೀರ. ಈ ಮಕ್ಕಳಿದಾರಲ್ಲ, ಹುಟ್ಟೋವಾಗಲೇ ವಿ ಆರ್ ಆಲ್ ಬಾರ್ನ್ ವಿತ್ ಅವರ್ ಡಿಫೈನ್ಡ್ ಪರ್ಸನಾಲಿಟೀಸ್. ಅಂದರೆ ಹುಟ್ಟೋವಾಗಲೇ ನಾವು ನಮ್ಮ ಸಕ್ಸಸ್ DNA ಹೊತ್ಕೊಂಡೇ ಹುಟ್ಟಿರ್ತೀವಿ. ಆದರೆ ದುರ್ದೈವವಶಾತ್ ಬಹಳ ಜನಕ್ಕೆ ಅವರ ಸಕ್ಸಸ್ DNA ಏನು ಅಂತ ಗೊತ್ತಿರಲ್ಲ. ಮಕ್ಕಳಿಗೆ ಬಿಡಿ, ಎಷ್ಟೋ ದೊಡ್ಡವ್ರಿಗೆ ಗೊತ್ತಿರಲ್ಲ. ಆದರೆ ಸೈನ್ಸ್ ಹೇಳುತ್ತೆ, ಸೈಕಾಲಜಿ ಹೇಳುತ್ತೆ DNA ಹೆಂಗೆ ಕಂಡುಹಿಡಿಬೋದು ಅಂತ. ಯಾವಾಗ ನಾವು ಈ ಚಿಕ್ಕ ಮಕ್ಕಳಲ್ಲಿ ಅವರ DNA ನಾವು, ಅಂದರೆ ನಾನು ಮೆಡಿಕಲ್ DNA ಎಲ್ಲ ಹೇಳ್ತಿರೋದು, ಅವರ ಸೈಕಲಾಜಿಕಲ್ DNA ನಾವು ಯಾವಾಗ ಕಂಡುಹಿಡಿತೀವಿ ಮತ್ತು ಆ DNA ನಾವು ಯಾವ ರೀತಿ ಅದನ್ನು ಉತ್ತೇಜಿಸ್ತೀವಲ್ಲ, ಅವರ ಫಾರ್ಮೇಟಿವ್ ಇಯರ್ಸ್ ಬಹಳ ಸುಂದರವಾಗಿರುತ್ತೆ. ಏನು DNA ಏನು, ಸೈಕಲಾಜಿಕಲ್ DNA ಏನು ಅಂದರೆ, ನಾವೆಲ್ಲರೂ ಹುಟ್ಟುವಾಗ ಒಂದು 4 ಗುಣನ ನಮ್ಮ ಜೊತೆ ತೊಗೊಂಡು ಬಂದಿರ್ತೀವಿ. ಅದು ಜೆನೆಟಿಕಲಿ ಡಿಸೈನ್ಡ್, ನಾವು ಚಾಯ್ಸಿಂದ ಬರೋದಲ್ಲ, ಅದಾಗದೇ ಬರೋದು. ಎಲ್ಲರಲ್ಲೂ ಈ 4 ಗುಣ ಇದ್ದೇ ಇದೆ, ಮಕ್ಕಳಲ್ಲೂ ಇವೆ. ಆದರೆ ಎಲ್ಲರಲ್ಲೂ ಒಂದೇ ಸಮನಾಗಿ ಅದು ಹಂಚಿಲ್ಲ. ಅದೇ ಜೀವನದ ವಿಪರ್ಯಾಸ ಮತ್ತು ಜೀವನದ ಬ್ಯೂಟಿ ಕೂಡ. ಏನು ಈ 4 ಗುಣಗಳೇನು? ಒಂದು ಎಮೋಷನ್ಸ್, ಅಂದರೆ ಸಂವೇದನೆ. ಎಲ್ಲರಲ್ಲೂ ಇದಿದೆ, ಕೆಲವರಲ್ಲಿ ಇದು ಜಾಸ್ತಿ ಇದೆ. ಈ ಎಮೋಷನ್ಸ್ ಜಾಸ್ತಿ ಇರುವಂಥ ಮಕ್ಕಳಲ್ಲಿ ಅವರು ತಮಗೆ ಇಷ್ಟವಾದವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಅಪರಿಚಿತರು ಬಂದರೆ ಸ್ವಲ್ಪ ಹೆದರ್ಕೋತಾರೆ, ತಪ್ಪೇನಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ತಂದೆ ತಾಯಿರು ಅವರ ಫ್ರೆಂಡ್ಸು ಅಥವಾ ಬೇರೆ ರಿಲೇಟಿವ್ಸ್ ಬಂದಾಗ ಮಕ್ಕಳು ಸ್ವಲ್ಪ ಏನಾದರೂ ಅವ್ರ ಹತ್ರ ಹೋಗೋಕ್ಕೆ ಹಿಂಜರಿಕೆ ಮಾಡಿದ್ರೆ ಅವ್ರನ್ನ ಮೂದಲಿಸ್ಬಿಡ್ತೀವಿ. ಇವನು ಹಿಂಗೇನೆ, ಯಾರ ಹತ್ರನೂ ಹೋಗಲ್ಲ, ನನ್ನ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಲ್ಲ ಅಂತ.
ದಯವಿಟ್ಟು ಆ ರೀತಿ ಅಂದ್ಕೊಳ್ಳಬೇಡಿ. ಆ ರೀತಿ ಹೇಳೋದಂತೂ ನಾವು ಮಕ್ಕಳಿಗೆ ಮಾಡೋ ಒಂದು ಅಪರಾಧ ಅದು. ಈ ಮಕ್ಕಳು, ಈ ರೀತಿಯ ಮಕ್ಕಳು ಎಮೋಷನಲಿ ಡ್ರಿವನ್. ಅವ್ರಿಗೆ ನಾವು ಮಾಡಬೇಕಾಗಿರೋದು ಒಂದೇ, ನಮ್ಮ ಗಮನನ ಅವ್ರಿಗೆ ಸಂಪೂರ್ಣವಾಗಿ ಕೊಡಬೇಕು, ಪ್ಲಸ್ ಗ್ರ್ಯಾಜುಯಲ್ ಆಗಿ ಹೊಸಬರನ್ನು ಅವ್ರಿಗೆ ಪರಿಚಯಿಸಬೇಕು. ಯಾರೋ ಬರ್ತಾರೆ, ನಿಮ್ಮ ಮಗು ಚೆನ್ನಾಗೇ ಇರುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ, ಬಾರೋ ಪುಟ್ಟ ಅಥವಾ ಬಾ ಪುಟ್ಟಿ ಅಂತ ಎತ್ಕೊಳ್ಳೋಕೆ ಹೋಗ್ತಾರೆ. ನಿಮಗೂ ಆ ನಿಮಿಷದಲ್ಲಿ ಅಪ್ಪ ಒಂದು ನಿಮಿಷ ನನಗದು ಒಂದು ರಿಲೀಫ್ ಸಿಗತ್ತೆ ನನಗೆ ಎತ್ಕೊಂಡಿರೋದ್ರಿಂದ ಅಂತ ಅನ್ನಿಸ್ಬೋದು. ಆದರೆ ಆ ಮಗು ಹೋಗೋಕ್ಕೆ ಇಷ್ಟಪಡಲ್ಲ. ಆಗ ಮಗುನ ಬೈಬೇಡಿ, ಯಾಕೆಂದರೆ ಮಗು ತಪ್ಪಲ್ಲ, ಅದು ಮಗು ಗುಣ. ಅದು ಹೊಸಬ್ರ ಹತ್ರ ಹೋಗೋದಕ್ಕೆ ಸ್ವಲ್ಪ ಹಿಂಜರಿಕೆ ತೋರಿಸುತ್ತೆ. ಗ್ರ್ಯಾಜುಯಲ್ಲಾಗಿ ಜನಗಳ ಪರಿಚಯ ಅದಕ್ಕಾಗಲಿ, ಜನಗಳ ಗುರ್ತು ಅದು ಹಿಡೀಲಿ, ಆಮೇಲೆ ಅದಾಗದೇ ಹೋಗುತ್ತೆ, ಏನೂ ಚಿಂತೆ ಇಲ್ಲ. ಸೊ ಈ ರೀತಿ ಎಮೋಷನಲಿ ಇನ್ಕ್ಲೈನ್ಡ್ ಮಕ್ಕಳಿದ್ದರೆ ಅವ್ರಿಗೆ ಈ ರೀತಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಸಮಯ ಕೊಡಿ, ಉತ್ತೇಜನ ಕೊಡಿ. ಇನ್ನು ಎರಡನೇ ಗುಣ ಏನು? ಒಂಥರ ಎಕ್ಸ್ಪೆರಿಮೆಂಟೇಷನ್. ಕೆಲವು ಮಕ್ಕಳು ನೀವು ನೋಡಿರ್ಬೋದು, ಏನು ಕಂಡ್ರೂ ಅದನ್ನು ಹಿಡ್ಕೊಳ್ಳೋಕೆ ನೋಡುತ್ತೆ, ಇನ್ಸ್ಟಿಂಕ್ಟಾಗಿ ಅದನ್ನು ಬಾಯಲ್ಲಿ ಹಾಕ್ಕೊಳ್ಳೋಕೆ ಹೋಗುತ್ತೆ, ಇಲ್ಲ ಏನೋ ಅದನ್ನು ಇಟ್ಕೊಳ್ಳೋಕ್ಕೆ ಆಸೆ ಪಡುತ್ತೆ, ಹೊಸ ಅದನ್ನು ಬಯಸ್ತಾ ಇರುತ್ತೆ. ಇವನಿಗೆ ಎಷ್ಟು ಆಟದ ಸಾಮಾನು ತಂದು ಕೊಡೋದು ಅಂತ ಬೈಬೇಡಿ, ಯಾಕೆಂದರೆ ಈ ಮಗು ಬಹುಶಃ ಕ್ರಿಯೇಟಿವ್ಲಿ ಇನ್ಕ್ಲೈನ್ಡ್ ಇರುತ್ತೆ. ಆ ಮಗುಗೆ ಕ್ರಿಯೇಟಿವಿಟಿ ಬಗ್ಗೆ ಎನ್ಕರೇಜ್ಮೆಂಟ್ ಕೊಡಿ, ಎನ್ಕರೇಜ್ ಮಾಡಿ, ಅದನ್ನು ಹೊಸದನ್ನು ಅದಕ್ಕೆ ತಂದು ಕೊಡಿ. ಏನೋ ಒಂದು ವಸ್ತುಗೆ ಕೈ ಹಾಕಿದ್ರೆ ಅದನ್ನು ಮುಟ್ಟಬೇಡ ಅಂತ ಅನ್ಬೇಡಿ, ಗದರಬೇಡಿ. ಯಾಕೆ ಅಂತಂದರೆ ನಮ್ಮ ಒಂದು ಗದರುವಿಕೆ ಅದರ ಕ್ರಿಯೇಟಿವಿಟಿನ ಕೊಂದ್ಬಿಡ್ಬೋದು. ನಮಗೆ ಗೊತ್ತಿಲ್ಲದಂಗೆ ನಾವು ಅದಕ್ಕೆ ನಾವು ತೊಂದರೆ ಮಾಡ್ತಾಯಿದ್ದೀವಿ. ತೊಗೊಳ್ಳಿ, ಏನೂ ಇಲ್ಲ, ಅದು ಹಾಳಾಗದೇ ಇರೋಂಗೆ ನೋಡ್ಕೊಳ್ಳಿ, ಅದ್ರ ಜೊತೆಗಿರಿ. ನಿಮ್ಮ ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ಅದನ್ನು ಹಾಳಾಗದೇ ಇರೋ ಹಂಗೆ ನೋಡ್ಕೋಬೇಕು, ನೋಡ್ಕೊಳ್ಳಿ. ಇಂಥ ಮಕ್ಕಳು ಅದೇ ವಸ್ತುನ ತುಂಬ ಹೊತ್ತು ಇಟ್ಕೊಳ್ಳೋಕೆ ಇಷ್ಟನೂ ಪಡಲ್ಲ, ಯಾಕೆಂದರೆ ಅದರ ಗಮನ ಇನ್ನೊಂದು ವಸ್ತು ಮೇಲೆ ಬಹಳ ಬೇಗ ಹೋಗಿಬಿಡುತ್ತೆ. ಸೊ ನಿಮ್ಮ ಭಯ, ಅದು ಹಾಳಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ಲ, ಅದು ಬಹಳ ಕ್ಷಣಿಕ. ಅದರ ಅಟೆನ್ಷನ್ನ ಭಾಳ ಈಸಿಯಾಗಿ ಡೈವರ್ಟ್ ಮಾಡ್ಬೋದು. ಇನ್ನೊಂದು ವಸ್ತು ತೋರಿಸಿ ಇದು ಬಿಟ್ಟು ಅದ್ರ ಹಿಂದೆ ಹೋಗ್ಬಿಡುತ್ತೆ. ಆದರೆ ಈ ಮಗು ಬಹಳ ಕ್ರಿಯೇಟಿವ್. ಅದಕ್ಕೆ ಕತೆಗಳು ಹೇಳಿ, ಕ್ರಿಯೇಟಿವಿಟಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಮ್ಮ ಕೈಲಿ ಎಷ್ಟು ಅವಕಾಶ ಇರುತ್ತೋ ಅಷ್ಟು ಅವಕಾಶ ಮಾಡಿಕೊಡಿ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಏನಾದರೂ ಆ್ಯಕ್ಟಿವಿಟಿ ಇರಬೇಕು, ಏನಾದರೂ ಅದು ಮಾಡ್ತಾರೆ, ಸುಮ್ಮನೆ ಅಂತೂ ಇರಲ್ಲ ಆ ಮಗು. ಇಲ್ಲ ಕೈ ಕಾಲು ಒದರ್ಕೊಂಡಿರುತ್ತೆ, ಒದರೋದು ಅಂದರೆ ಬಹಳ ಅಸಹ್ಯ ಅನಿಸಿದ್ರೆ ಕೈ ಕಾಲು ಅಲ್ಲಾಡಿಸ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಮಾಡ್ತಾ ಇರಬೇಕದು, ಸುಮ್ಮನೆ ಅಂತೂ ಕೂತಿರಲ್ಲ. ಈ ಮಗು ಬಹುಶಃ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸ್ನಾಲಿಟಿಯಿಂದ ಹುಟ್ಟಿದೆ. ಅದಕ್ಕೆ ಸುಮ್ಮನೆ ಇರೋಕ್ಕಂತೂ ಬಿಡಲೇಬೇಡಿ. ಏನಾದರೂ ಮಾಡಲಿ, ಅದು ಏನು ಬೇಕಾದ್ರೆ ಮಾಡಲಿ, ಬೇಕಾದರೆ ಒಂದು ಇದನ್ನು ಮುರೀಲಿ, ಏನೂ ಚಿಂತೆ ಇಲ್ಲ, ಮುರಿದೇ ಎಂಥದ್ದನ್ನು ನಾವು ಜೋಡಿಸ್ಬೋದು, ಅಥವಾ ಇನ್ನೊಂದು ರೀಪ್ಲೇಸ್ ಮಾಡಿಬಿಡ್ಬೋದು. ಅದಕ್ಕೆ ಕೊಡಿ, ಅದ್ರ ಜೊತೆ ಆಟ ಆಡಲಿ. ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನಿಸುತ್ತೋ ಅಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಅವ್ರಿಗೆ ಆ ಟೈಮ್ಗೆ ಹೊತ್ತಿಗೆ ಸರಿಯಾಗಿ ಏನೇನು ಆಗಬೇಕೋ ಅದು ಆಗಿಬಿಡ್ಬೇಕು. ಅಂದರೆ ನಿದ್ದೆಗೆ ಒಂದು ನಿರ್ದಿಷ್ಟ ಸಮಯ ಇರುತ್ತೆ, ಆಗ ನಿದ್ದೆ ಮಾಡಿಬಿಡಬೇಕು. ಊಟಕ್ಕೆ ಒಂದು ಸಮಯ ಅಂತಿರುತ್ತೆ, ಆಗ ಊಟ ಮಾಡಿಬಿಡಬೇಕು. ಇಂಥವು ಪ್ರಾಬಬ್ಲಿ ಲಾಜಿಕಲ್ ಥಿಂಕಿಂಗಿಂದ ಹುಟ್ಟಿರುವಂಥ ಮಗು. ಅದಕ್ಕೆ ಆ ಒಂದು ಗುಣಗಳನ್ನು ಎನ್ಕರೇಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಈ ಫಾರ್ಮೇಟಿವ್ ಇಯರ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಯಾವ ರೀತಿ ನಾವು ಮನೆಯಲ್ಲಿ ಈ ಮಕ್ಕಳನ್ನ ನಡೆಸ್ಕೊತೀವಿ, ಅದು ಅವರು ಬೆಳೀತಾ ಬೆಳೀತಾ ಈ ಬ್ಯಾಕ್ಗ್ರೌಂಡ್ ಮತ್ತು ಈ ಇನ್ಫ್ಲೂಯೆನ್ಸ್ ಅವ್ರಿಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡುತ್ತೆ.
ಬಹಳ ಪ್ರೇರೇಪಣೆ ಕೊಡುತ್ತೆ. ನೀವೆಲ್ಲ ಕೇಳಿರ್ಬೋದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಅದು ಸುಮ್ಮನೆ ಹೇಳಿದ ಮಾತಲ್ಲ. ಅದು ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು. ಮನೆಯೇ ಮೊದಲ ಪಾಠಶಾಲೆ, ಮನೆಯವರೇ ಮೊದಲ ಗುರುಗಳು. ನಾವು ಈ ವಯಸ್ಸಿನ ಮಕ್ಕಳಿಗೆ ನಮ್ಮ ಮನೇನ ಒಳ್ಳೆಯ ಪಾಠಶಾಲೆ ಮಾಡೋಣ, ಅವರಿಗೆ ಒಳ್ಳೆಯ ಗುರುಗಳಾಗೋಣ. ಅವರ ನ್ಯಾಚುರಲ್ ಸ್ಟ್ರೆಂತ್ ಏನಿದೆ ಅದಕ್ಕೆ ಇನ್ನೂ ಪುಷ್ಟಿ ಕೊಟ್ಟು ಅವರು ಅದರಲ್ಲಿ ಇನ್ನೂ ಶಕ್ತಿ ಗಳಿಸ್ಕೊಳ್ಳಿ. ಅವ್ರಿಗೆ ಬಹಳ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯಲ್ಲಿ ಈ ವಯಸ್ಸಿನವ್ರು ಇದ್ದರೆ ಪ್ರಯತ್ನ ಪಡಿ. ಮತ್ತು ಈ ಎಪಿಸೋಡ್, ಈ ಸಬ್ಜೆಕ್ಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ಈ ವಯಸ್ಸಿನ ಮಕ್ಕಳಿದ್ದರೆ ಅವ್ರಿಗೂ ಈ ವಿಡಿಯೋ ಕಳಿಸ್ಕೊಡಿ. ಅವ್ರಿಗೂ ಇದು ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಜನಸಂಖ್ಯೆ, ನಾನು ನಂಬರ್ ಹೇಳಿದ್ನಲ್ಲ, 15 ಕೋಟಿ, 10% ಅಷ್ಟು ಭಾರತೀಯರು ಈ ಏಜ್ ಬ್ಯಾಂಡಲ್ಲಿ ಬರ್ತಾರೆ. ಈ 10 ಕೋಟಿ ಜನಕ್ಕೆ ನಾವು ಒಂದು ಒಳ್ಳೆ ಫೌಂಡೇಶನ್ ಅಂತ ಕೊಟ್ಟು ಅವರು ಒಳ್ಳೆ ಸಿಟಿಸನ್ಸ್ ಆಗೋದಕ್ಕೆ ನಾವು ದಾರಿ ಮಾಡಿಕೊಡೋಣ ಅಲ್ವೇ? ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಡು ಹರಟೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಉತ್ತೇಜನ ನನಗೆ ಆಕ್ಸಿಜನ್. ಮುಂದಿನ ಎಪಿಸೋಡಲ್ಲಿ ನಾನು ಈ 5ರಿಂದ 15 ವರ್ಷ ಮತ್ತು 15ರಿಂದ 25 ವರ್ಷ ಇರೋ ಮಕ್ಕಳಿಗೆ ಅವರ ಸವಾಲುಗಳೇನು, ಅವರಿಗೆ ಏನೇನು ಅವಕಾಶ ಇದೆ, ಅವರಿಗೆ ನಾವು ಯಾವ ರೀತಿ ಅವರ ಜೀವನ ಕಲ್ಪಿಸ್ಕೊಳ್ಳೋಕ್ಕೆ ನಾವು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಹಂಚಿಕೆ ನಿಮ್ಮ ಜೊತೆ ಹಂಚ್ಕೋತೀನಿ. ಮೊದಲು ಹೇಳ್ದಂಗೆ ದೇಶ ನಮ್ಮನ್ನು ಉದ್ಧಾರ ಮಾಡುತ್ತೋ ಬಿಡುತ್ತೋ, ಮೊದಲೇ ಹೇಳ್ದಂಗೆ ನಮ್ಮ ರಾಜಕಾರಣಿಗಳು ನಮ್ಮ ಉದ್ಧಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮನ್ನು ನಾವೇ ಯಾವುದೇ ಖರ್ಚಿಲ್ದಿರೆ ನಮ್ಮನ್ನು ಉದ್ಧಾರ ಮಾಡ್ಕೊಳ್ಬೋದು. ನನ್ನ ಗಮನ ಅದ್ರ ಬಗ್ಗೆ ಮಾತ್ರ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ 2 ಏಜ್ ಗ್ರೂಪ್ ಬಗ್ಗೆ ನನ್ನ ಅನಿಸಿಕೆಯನ್ನು ಹಂಚ್ಕೋತೀನಿ. ನಮಸ್ಕಾರ.